ಹೇಗಿದ್ದೀರಾ ಎಲ್ಲರೂ? ಇದು ಜಾಗಲ್ ಬ್ಲಾಗಿದ್ದು ಪಾರ್ಟ್ 2 ಹಾಕ್ತಾಯಿದ್ದೇನೆ. ತುಂಬ ಲೆಂತಿ ಬ್ಲಾಗ್ ಆಗ್ತದೆ ಅಂತ ಪಾರ್ಟ್ 1 ಪಾರ್ಟ್ 2 ಮಾಡಿ ಹಾಕ್ತಾಯಿದ್ದೇನೆ. ಈಗ ನಾವು ಉಲು ಮಾಡಿ ದರ್ಗಾದ ಬ್ಯಾಕ್ ಸೈಡ್ ಲೇಡೀಸ್ಗೆಲ್ಲ ನಮಾಜ್ ಮಾಡಲಿಕ್ಕೆಲ್ಲ ಕೊಟ್ಟಿದ್ದರು. ಸೊ ಹಾಗೆ ನಾವು ಹೋಗಿ ನಮಾಜ್ ಮಾಡಿಕೊಂಡು ಹಾಗೆಯೇ ಜಿಯಾರತ್ ಕೂಡ ಮಾಡ್ಕೊಂಡು ಬರುವ ಅಂತ ಹೋಗ್ತಾಯಿದ್ದೇವೆ. ಬನ್ನಿ ಹೋಗುವ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಮಾಜ್ 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 ಅವನು ಹಿಂಗೆ ಓಡೋಗ್ಬಿಡ್ಲ. ಸೊ ಗೈಸ್, ಈಗ ಅವರು ನಮಾಜ್ ಮಾಡ್ತಾ ಇದ್ದಾರೆ, ನೋಡ್ಬೋದು ಹಿಂದ್ಗಡೆ. ನಾವು ಇಲ್ಲಿ ಜಿಯಾರತ್ ಮಾಡಿ ನಮಾಜ್ ಎಲ್ಲ ಮಾಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ನೋಡ್ಬೋದು ಇಲ್ಲಿ ಫುಲ್ಲು ಕುತ್ಕೊಳ್ಳಿಕ್ಕೆ ಪ್ಲೇಸ್ ಇದೆ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ನಮಾಜ್ ನಿಲ್ಲೋದಿಲ್ಲ, ಇಲ್ಲಿ ಫುಲ್ಲು ಪ್ಲೇಸ್ ಅಲ್ಲ, ಆಚೆ ಈಚೆ ಕಡೆ ಓಡಲಿಕ್ಕೆಲ್ಲ. ಅವನು ಓಡ್ತಾ ಇದ್ದಾನೆ, ನಿಲ್ಲುವುದೇ ಇಲ್ಲ. ಅವನು ಆಟ ಆಡೋದಂತೆ ಆಚೆ ಈಚೆ ಹೋಗಿ. ಸೊ ಹಾಗೆ ಅವನನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಇನ್ನು ಇಲ್ಲಿ ಊಟ ಸಿಗ್ತದಂತೆ, ನೋಡಬೇಕು. ಆದರೆ ಇಲ್ಲಿ ಊಟ ಮಾಡೋದು, ಇಲ್ಲಾಂದರೆ ಹೊರಗೆ ಊಟ ಮಾಡಬೇಕಂದ್ರೆ ತುಂಬ ಜನ ಇದ್ದಾರೆ ಇವತ್ತು, ರಶ್ ಇದೆ ಫುಲ್ಲು. ಇಲ್ಲಿ ಊಟ ಇದ್ದಾರೆ. ಅದು ಮಸೀದಿ, ಅಲ್ಲಿ ಕಾಣೋದು ದರ್ಗಾ. ಫುಲ್ಲು ಎಷ್ಟು ಚೆನ್ನಾಗಿದೆ. ಫುಲ್ಲು ಒಂದು ಮನಸ್ಸಿಗೆ ಉಂಟಲ್ಲ, ನೆಮ್ಮದಿದೆ, ನಮಗೆ ತುಂಬ ಖುಷಿ ಆಗ್ತದೆ. ನಾನು ತುಂಬ ಸಲ ಬಂದಿದ್ದು, ಎಷ್ಟು ಸಲ ಬರ್ತೇನೆ ಅಂತ ನನಗೆ ಒಂದು 4 ಸಲ 5 ಸಲ ಬಂದಿದ್ದೇನೆ ಅಂತ. ಇದು ಕೂಡಿ 4ನೇ 5ನೇ ಸಲ ಆಗಿರ್ಬೋದು ನಾನು ಬಂದದ್ದು. ಯಾರೆಲ್ಲ ಜಾವುಗಳಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಓಕೆ, ಮತ್ತು ಇಲ್ಲಿ ತುಂಬ ಮಾತಾಡಲಿಕ್ಕೆ ಆಗೋದಿಲ್ಲ, ತುಂಬ ಮೊಬೈಲ್ ಫೋನ್ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ನಾನು ಕ್ಲಿಪ್ ತೆಗೊಳ್ತೇನೆ. ತುಂಬ ರಶ್ ಇದ್ದಾರಲ್ಲ, ಮಾತಾಡಲಿಕ್ಕೆ ಕೂಡ ಆಗೋದಿಲ್ಲ ಕ್ಯಾಮರಾ ಇಟ್ಕೊಂಡು. ಹಾಗೆ ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಕೊಡಬೇಕಷ್ಟೆ. ಟೈಮ್ ಈಗ 1:44 ಆಯಿತು. ಅಷ್ಟು ಚೆಂದ ಲೈವಲ್ಲಿ ಫಸ್ಟ್ ನಾನು ಫ್ರೈಡೇ ನಮಾಜ್ ಲೈವಲ್ಲಿ ನೋಡ್ತಾ ಇದ್ದೇನೆ. ನಾವು ಕರೆಕ್ಟ್ ಇಲ್ಲಿಗೊಂದು 1 o'clock ಆಗುವಾಗ ರೀಚ್ ಆದ್ವಿ. ಕರೆಕ್ಟ್ 1 o'clock ಆಯಿತು ರೀಚ್ ಆಗುವಾಗ. ಇದು ಜಾವುಗಲ್ಲಿ. ಸೊ ನಮಾಜ್ ಆಯಿತು, ನೋಡಿ ತೋರಿಸ್ತೇನೆ ನಾನು. ನಮಾಜ್ ಆಯಿತು, ಇನ್ನು ಊಟ ಮಾಡಲಿಕ್ಕೆ ಹೋಗೋದು. ನೋಡಬೇಕು, ಇವರು ನನ್ನ ಹಸ್ಬೆಂಡ್ ಎಲ್ಲ ಬರಬೇಕು. ಎಲ್ಲಿದ್ದಾರ ಏನೋ, ಅವ್ರು ಬರಬೇಕಷ್ಟೇ. ಅಲ್ಲಿದ್ದಾರೆ, ಅಲ್ಲಿ ನೋಡಿ, ಅಲ್ಲಿ ತೋರಿಸಿ. ಇನ್ನು ನೋಡ್ಬೇಕು, ಇಲ್ಲಿ ಊಟ ಸಿಗೋದಾದ್ರೆ ಮಾಡ್ತೀವಿ. ರಶ್ ಇದೆ, ಸಿಗ್ತದಾ ಇಲ್ವ ಅಂತ ಆಗಿದೆ. ಮಾಜಿಲಿ ಕುತ್ಕೊಂಡಿದ್ದಾನೆ, ಒಂದು ಮಗು ಅಳ್ತಾ ಇದೆ, ಅವಳನ್ನೇ ನೋಡಿ ಬಾಕಿ ಆಗಿದ್ದಾನೆ. ಈಗ ಮೆನೆಸಿದೆ ನಾನು ಲೈವ್ ಹೋಗ್ಬೇಕಂತ, ಲೈವ್ ಬರಬೇಕಂತ. ಮತ್ತೆ ಆಗುವ ಕೆಲಸ ಅಲ್ಲ ಲೈವ್. ಇಲ್ಲಿ ಎಲ್ಲ ಬಂದರೆ ತುಂಬ ಜನ ಇದ್ದಾರಲ್ಲ, ಪ್ರೈವಸಿ ಇರೋದಿಲ್ಲ, ಹಾಗೆ ಪಬ್ಲಿಕ್ಕಲ್ಲಿ ಕಷ್ಟ ಅಲ್ಲ. ಹಾಗೆ ನಾನೀಗ ಮಾತಾಡ್ತಾ ಇದ್ದೇನೆ. ನಾನು ಒಬ್ಬೊಬ್ಬಳೇ ಮೊಬೈಲಲ್ಲಿ ಮಾತಾಡೋದು ನೋಡಿ ಇವಳೇ ನೀರಿಗೆ ಈ ಥರ ಮಾತಾಡ್ತಿದ್ದಾಳೆ ಅಂತ ನೋಡಿ. ಮಳೆ ಮಾತ್ರ ಇಲ್ಲ ಇಲ್ಲಿ, ನಮ್ಮ ಊರಿನಾಗೆ ಮಳೆ ಇಲ್ಲ. ನಮ್ಮ ಲಕ್ ಅಂತ ಹೇಳ್ಬೋದು, ಮಳೆನೇ ಇಲ್ಲ. ತುಂಬ ಬಿಸಿಲು ಇಲ್ಲಿ, ಗೊತ್ತಲ್ಲ.
ಮಾಸ್ ನೋಡಿ ಗೈಸ್, ಅವನು ಆಟ ಆಡೋದಂತೆ, ಅವನ ಹಿಂದೆನೆ ನಾನು ಓಡ್ಬೇಕಷ್ಟೇ. ಮಾಸ್ ಮಾಸ್ ಬಾ 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 ಬಾ, ಮಾಸ್ ಬಿಡ್ಚೆ ಬಾ, ಮಾಸ್ ಬಿಡ್ಚೆ ಬಾ 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 ಬಾ. ಇದು ತೋಕಿದಾನೆ ಬಾ, ತೋಕಿದಾನೆ ಬಾ ಬಾ. ನಂಗೆ ಹಾಯಕ್ ಹಾಯಕ್ಕಮ್ಮ, ಹಾಯಕ್ ಹಾಯಕ್ ಲೆಪ್ಪು ಪಾಪ ಹಿಂಗೆ ನಾಕು ಹಾಯ್. ಮಾಸ್ ಬಾ ಕುഞ്ഞി ಓಡಂಡ. ಸಂದಲೆ ಮಾಷ ಅವಳು ಸೀರೆಣಿ ಕೊಡ್ಕಡೆ ಉಂಟಲೆ ಹೂವ ಮಾಡಿದ್ದಲ್ಲ ತಬರ್ರಕ್ಕೆ ಇದ್ದಾರೆ. ಊಟ ಒಂದಾಯ್ತು, ಸೇರ್ ಊಟ ಒಂದಾಯ್ತು. ಊಟ ಮಾಡಿದ್ದೆ ತುಂಬ ಕಷ್ಟದಲ್ಲಿ. ಇವತ್ತು ಇಲ್ಲಿ ಫ್ರೈಡೆ ಮಾತ್ರ ಊಟ ಇರುವುದಂತೆ, ಮತ್ತು ಬೇರೆ ಕಡೆ ಊಟ ಕೊಡ್ತಾರೆ. ಬೋಂಡ ಇದು ಬೋಂಡ ಇಲ್ಲ ಪೋಡಿ, ಇದು ಮೊಲ್ಲೊಡೆ ಬೋಂಡ. ಟೀ ಎಲ್ಲ ಆಯ್ತು, ಒಳ್ಳೆ ನಿದ್ದೆ ಆಯಿತು. ನಂದು ಮಾಜಿದ್ದು ಎಲ್ಲರದ್ದು ನಿದ್ದೆ ಆಯಿತು, ಒಬ್ರದ್ದು ಮಾತ್ರ ನಿದ್ದೆ ಆಗಲಿಲ್ಲ. ಡ್ರೈವರದ್ದು ನಿದ್ದೆ ಆಗಲಿಲ್ಲ. ನಮ್ದೆಲ್ಲ ನಿದ್ದೆ ಆಯಿತು, ಟೀ ಆಯಿತು. ಈಗ ಕೊಟ್ಟಿಗೆಹಾರ, ನಾವೀಗ ಕೊಟ್ಟಿಗೆಹಾರದಲ್ಲಿದ್ದೇವೆ. ಇನ್ನು ನೆಕ್ಸ್ಟ್ ಘಾಟಿ ಸಿಗ್ತದೆ, ಮತ್ತೆ ಇಳಿಯುವುದು ನಮ್ಮ ಊರಿಗೆ. ಈಗ ಜೋಳ ತರಲಿಕ್ಕೆ ಹೋಗಿದ್ದಾರೆ, ಅದಕ್ಕೆ ಜೋಳಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಘಾಟಿಯನ್ನು ಪಟ್ಟ ಜಾವಗಲಲ್ಲಿ ಏನು ಬ್ಲಾಗ್ ಮಾಡಲಿಕ್ಕೇನೆ ಆಗಲಿಲ್ಲ. ಮಳೆ ಇತ್ತು, ಮತ್ತು ನಾವು ಬರುವ ಟೈಮಲ್ಲಿ ಜೋರು ಮಳೆ. ಊಟ ಮಾಡಿ ಹೊರಗೆ ಬಂದ ಮೇಲೆ ಒಂದು 5 ನಿಮಿಷಕ್ಕೇನೆ ಮಳೆ ಬಂದಿದೆ. ಮತ್ತು ಅಲ್ಲಿ ಎಲ್ಲಿ ಕೂಡ ಬ್ಲಾಗ್ ಮಾಡುವ ಹಾಗೆ ಇರಲಿಲ್ಲ, ತುಂಬ ರಶ್ ಇತ್ತು. ಮತ್ತು ದರ್ಗಾದಲ್ಲಿ ದರ್ಗದ ಒಳಗಡೆ ಎಲ್ಲ ಎಲ್ಲಿ ಕೂಡ ಮೊಬೈಲೆಲ್ಲ ಅಲೋಡ್ ಇರಲಿಲ್ಲ ಊಟ ಮಾಡುವಲ್ಲಿ. ಮತ್ತು ದರ್ಗದಲ್ಲಿ ಒಳಗೆ ಕಾಂಪೌಂಡ್ ಒಳಗೆ, ಹೊರಗೆ ಮಾತ್ರ ಮೊಬೈಲ್ ಇಟ್ಕೊಳ್ಳಲಿಕ್ಕೆ ಅಲೋಡ್ ಇತ್ತು. ಮತ್ತು ಹೊರಗಡೆ ಎಲ್ಲಿ ಕೂಡ ಅಲೋಡ್ ಇರಲಿಲ್ಲ. ಹಾಗೆ ಎಲ್ಲಿ ಕೂಡ ಬ್ಲಾಗ್ ಮಾಡಲಿಕ್ಕೇ ಆಗಲಿಲ್ಲ. ಮತ್ತು ಆಯಿತು, ಅಲ್ಲಿಂದ ನಾನು ಊಟ ಮಾಡಿ ಎಲ್ಲ ಬಂದು ಸ್ವಲ್ಪ ಹೊತ್ತು ಇದ್ದು, ಆಮೇಲೆ ನಾವು ಜೋರು ಮಳೆ ಎಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿದ್ವಿ. ಹಾಗೆ ಡ್ರೆಸ್ ತಂದಿದ್ದೆ ನಮ್ಮ ಮಕ್ಕಳಿಗೆಲ್ಲ, 2 ಡ್ರೆಸ್ ತಂದಿದ್ದೆ. ರಿಕ್ಷಾದಲ್ಲೇ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಲ್ಲಿಂದ ಬಂದ್ವಿ. ಆಮೇಲೆ ಚೆನ್ನಾಗಿ ನಿದ್ದೆ ಆಯಿತು.